ಲಕ್ಷ್ಮಿ ಅಮ್ಮ ಇವತ್ತು ನಿಮ್ಗಷ್ಟೇ ಹಬ್ಬ ಅಂದ್ರೆ ಹಬ್ಬ ಅಲ್ಲ, ಇವತ್ತು ಇಡೀ ಕರ್ನಾಟಕನೇ ಹಬ್ಬ ಮಾಡುತ್ತೆ ಅಣ್ಣವ್ರ ಬರ್ತಡೇ ದಿನ. ಸೊ ಏನ್ ಹೇಳ್ತೀರಿ ಅಂತ? ಎಲ್ಲ ಅಪ್ಪಾಜಿ ಇಲ್ಲದೆ ಇರೋದು ನಮಗೆ ಕಾಣಿಸಲ್ಲ. ಯಾಕಂದರೆ ಎಲ್ಲ ಜನಗಳು ಬಂದಿದ್ದಾರೆ, ಅವ್ರು ಇದ್ದಾರೆ ಅಂದ್ಕೊಂಡೇ ಬಂದಿದ್ದಾರೆ. ಅವರೆಲ್ಲ ಇರೋದು ನೋಡಿದ್ರೆ, ನೀವೆಲ್ಲ ಇರೋದು ನೋಡಿದ್ರೆ ನಮ್ಗೆ ಅವ್ರು ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಲೇ ಇದ್ದಾರೆ. ನಿಮ್ಮನ್ನೆಲ್ಲ ನೋಡಿದಾಗ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಜೊತೆಲೇ ಇದ್ದಾರೆ, ಅಪ್ಪು ನಮ್ಮ ಜೊತೆಲೇ ಇದ್ದಾರೆ ಅನಿಸುತ್ತೆ. ಅದೇ ಇವತ್ತೊಂದು ದುಃಖದ ಸಮಾಚಾರ ಅಂದರೆ ಮೊನ್ನೆ ಕಾಶ್ಮೀರಲ್ಲಿ ಅದಾಗಿದ್ದು ತುಂಬ ವ್ಯಥೆ ಆಗ್ತಾಯಿದೆ, ಬೇಜಾರಾಗ್ತಾ ಇದೆ. ಆದರೂ ನಾವು ಅಪ್ಪಾಜಿನ ನೆನೆಸ್ಕೊಂಡು ಇವತ್ತು ಬಂದಿದ್ದೀವಿ ಎಲ್ಲರೂ. ಅದು ಇವತ್ತು ನಮ್ಮ ಅಣ್ಣ ಅತ್ತಿಗೆ ಜೊತೆಲಿ ಸಿಕ್ಕಿರೋದು ನಮ್ಗೆ ತುಂಬ ಖುಷಿಯಾಗಿದೆ. ಅವರು ಬೇಕಾದಷ್ಟು ಅವ್ರು ಯಾವಾಗಲೂ ಅಪ್ಪಾಜಿಗೆ ಬಿರಿಯಾನಿ ಮಾಡಿಕೊಡೋದು ಜಾಸ್ತಿ ನಮ್ಮ ಅದಕ್ಕೆ. ಅಪ್ಪಾಜಿ ಏನು ಕೇಳ್ತಾ ಇರಲಿಲ್ಲ, ಅವ್ರು ಗಿಫ್ಟ್ ಎಲ್ಲ ಕೊಟ್ಟರೆ ಅವ್ರು ಇಸ್ಕೊತನೂ ಇರಲಿಲ್ಲ. ಅವ್ರಿಗೇನಿದ್ರು ಊಟ ತಿಂಡಿ ಅಷ್ಟೇ. ನಾನು ಯಾವಾಗಲೂ ಸಿಲ್ಕ್ ಪಂಚೆ ಸಿಲ್ಕ್ ಶರ್ಟ್ ಯಾವಾಗಲೂ ಹಾಕಿಸ್ತಾ ಇದ್ದೆ. ಅಪ್ಪಾಜಿ ಬಿಸಿಲು ಹಾಕೋತಾ ಇರಲಿಲ್ಲ, ನಾನು ಕೊಟ್ಟರೆ ಬೇಜಾರು ಮಾಡ್ಕೊಳ್ಳದೆ ಹಾಕೋತಾ ಇದ್ದೆ. ಏನ್ ಕೊಡ್ತಾ ಇದ್ರಿ? ಸಿಲ್ಕ್ ಪಂಚೆ ಸಿಲ್ಕ್ ಶರ್ಟು. ಹೌದಾ? ಪ್ರತಿ ವರ್ಷ ಕೊಡ್ತಾ ಇದ್ವಿ. ನಾನು ತಗೊಂಡೋಗಿ ಕೊಟ್ಟರೆ ಅದು ಹಾಕೊಂಡು ಹೊರಗಡೆ ಬರೋರು ಅವಾಗ ಜನಗಳು ನೋಡೋಕ್ಕೆ. ಈಗ ಎಷ್ಟು ಅಂದ್ರೆ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ? ತುಂಬ ಬೇಜಾರಾಗುತ್ತೆ. ಅಂದರೆ ನಾನು ಮಾಡೋದು ಮೈದಾ ಸ್ವೀಟ್ ಅವ್ರಿಗೆ ತುಂಬ ಇಷ್ಟ. ಪ್ರತಿ ಬರ್ತ್ಡೇಗೂ ಜಾಸ್ತಿ ಮಾಡ್ಕೊಂಡು ಕೊಡ್ತಾ ಇದ್ದೆ. ಅಪ್ಪಾಜಿ ಎಲ್ಲ ಜನಗಳಿಗೂ ಕೊಡೋರು. ಈ ಥರ ನನ್ನ ಮಗಳು ಮಾಡಿದ್ದು ಸ್ವೀಟು ನನಗೋಸ್ಕರ ಮಾಡಿದ್ದಾರೆ, ಇಷ್ಟಪಟ್ಟು ತಿಂತಾಯಿದ್ದೆ. ಈಗೇನು ತಗೊಂಡ್ಬಂದ್ರಿ ಅಮ್ಮ? ಇವಾಗಲೂ ಅದೇ ತೊಗೊಬಂದಿದ್ದೀನಿ. ಇದು ನಮಗೆ ವೆಕೇಶನ್ ಟೈಮ್ ಅಲ್ವಾ, ಸ್ಕೂಲಲ್ಲಿದ್ದಾಗ. ಸೊ ಎಲ್ಲರೂ ಕಸಿನ್ಸು ಇಡೀ ಫ್ಯಾಮಿಲಿ ಸೇರುವಂಥ ಒಂದು ಒಕೇಶನ್, ಬಿಗ್ ಒಕೇಶನ್. ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ. ಇಡೀ ವರ್ಷದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಹಬ್ಬ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಾತನ ಹುಟ್ಟುಹಬ್ಬ. ಎಲ್ಲ ಸೇರ್ತಾ ಇದ್ರು. ಒಂದು 3-4 ಒಂದು ವಾರದಿಂದಾನೇ ಇಟ್ಕೊಳ್ಳಿ, ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ಏನಾರ ಗಿಫ್ಟ್ ಕೊಡಬೇಕು, ಕೇಕ್ ಯಾವ ಥರ ಮಾಡಬೇಕು, ಆಮೇಲೆ ಬೆಳಗ್ಗೆ ಆ ಜನ ಸೇರ್ತಾ ಇದ್ವಿ ತಾತನ ನೋಡೋಕ್ಕೆ. ಅವಾಗೆಲ್ಲ ನೋಡಿ ಫೋನ್ಸು ಸೆಲ್ಫಿ ಎಲ್ಲ ಇರಲಿಲ್ಲ. ಜಸ್ಟ್ ಜನ ಬರಬೇಕು, ಅವ್ರನ್ನ ನೋಡಬೇಕು, ಅನ್ನೊಂದ್ಸಲಿ ಆದರೆ ಮುಟ್ಬೇಕು ಅನ್ನೋದಷ್ಟೇ ಇದ್ದಿದ್ದು. ಆ ಇದು ಮೆಮರೀಸ್ನೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ.